ಹಾಯ್ ಫ್ರೆಂಡ್ಸ್, ಕಡಲೆ ಬೀಜ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡುತ್ತೀನಿ ಅಂತ ತೋರಿಸ್ತೀನಿ. ಈಗ ಫಸ್ಟ್ಗೆ ಹುರ್ಕೋಬೇಕು ಕಡಲೆ ಬೀಜ. ಕಡಲೆ ಬೀಜ ಗೋಲ್ಡನ್ ಕಲರ್ ಅರೋಮ ಬಂದಿದೆ. ಈ ಚಿಪ್ಪೆ ಇವಾಗ ತಗೋಬೇಕು. ಖಾರದ ಪುಡಿ 2 ಸ್ಪೂನು, ಉಪ್ಪು, ಬೆಲ್ಲ, ಬೆಳ್ಳುಳ್ಳಿ, ಹುಣಸೆಹಣ್ಣು ಇಷ್ಟು ಹಾಕಬೇಕು ಚಟ್ನಿ ಪುಡಿಗೆ. ಮಿಕ್ಸಿಗೆ ಹಾಕಬೇಕು. ಚಟ್ನಿ ಪುಡಿ ಈ ಥರ ಆಗಿದೆ, ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಕಡಲೆ ಬೀಜ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡುತ್ತೀನಿ ಅಂತ ತೋರಿಸ್ತೀನಿ. ಈಗ ಫಸ್ಟ್ಗೆ ಹುರ್ಕೋಬೇಕು ಕಡಲೆ ಬೀಜ. ಕಡಲೆ ಬೀಜ ಗೋಲ್ಡನ್ ಕಲರ್ ಅರೋಮ ಬಂದಿದೆ. ಈ ಚಿಪ್ಪೆ ಇವಾಗ ತಗೋಬೇಕು. ಖಾರದ ಪುಡಿ 2 ಸ್ಪೂನು, ಉಪ್ಪು, ಬೆಲ್ಲ, ಬೆಳ್ಳುಳ್ಳಿ, ಹುಣಸೆಹಣ್ಣು ಇಷ್ಟು ಹಾಕಬೇಕು ಚಟ್ನಿ ಪುಡಿಗೆ. ಮಿಕ್ಸಿಗೆ ಹಾಕಬೇಕು. ಚಟ್ನಿ ಪುಡಿ ಈ ಥರ ಆಗಿದೆ, ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಕಡಲೆ ಬೀಜ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡುತ್ತೀನಿ ಅಂತ ತೋರಿಸ್ತೀನಿ. ಈಗ ಫಸ್ಟ್ಗೆ ಹುರ್ಕೋಬೇಕು ಕಡಲೆ ಬೀಜ. ಕಡಲೆ ಬೀಜ ಗೋಲ್ಡನ್ ಕಲರ್ ಅರೋಮ ಬಂದಿದೆ. ಈ ಚಿಪ್ಪೆ ಇವಾಗ ತಗೋಬೇಕು. ಖಾರದ ಪುಡಿ 2 ಸ್ಪೂನು, ಉಪ್ಪು, ಬೆಲ್ಲ, ಬೆಳ್ಳುಳ್ಳಿ, ಹುಣಸೆಹಣ್ಣು ಇಷ್ಟು ಹಾಕಬೇಕು ಚಟ್ನಿ ಪುಡಿಗೆ. ಮಿಕ್ಸಿಗೆ ಹಾಕಬೇಕು. ಚಟ್ನಿ ಪುಡಿ ಈ ಥರ ಆಗಿದೆ, ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.